ಮಲೆನಾಡು ಪ್ರದೇಶವಾದ ಬೇಲೂರು ತಾಲೂಕಿನ ಅರಳಿ ಭಾಗದ ಹಲವೆಡೆ ಕಾಡಾನೆಗಳ ನಿರಂತರ ಹಾವಳಿಯಿಂದ ತತ್ತರಿಸಿ ಹೋಗಿದ್ದ ಸಾರ್ವಜನಿಕ ಹಾಗೂ ಕೃಷಿಕ ವರ್ಗದವರಿಗೆ ಕೆಲ ತಿಂಗಳ ಹಿಂದೆ ಕಾಡಾನೆಗಳ ಗುಂಪು ಕಣ್ಮರೆಯಾಗಿ ತುಸು ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಆದರೆ ಕಳೆದ ರಾತ್ರಿ ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ಕಾಡಾನೆಗಳ ಹಿಂಡು ಪುನಃ ಪ್ರತ್ಯಕ್ಷವಾಗಿ ಸಾರ್ವಜನಿಕ ಹಾಗೂ ಕೃಷಿಕ ವಲಯದಲ್ಲಿ ಇದೀಗ ಆತಂಕ ಹೆಚ್ಚಿಸಿ ನಿದ್ದೆಗೆಡುವಂತಾಗಿದೆ. ಹೌದು, ಬಹುದಿನಗಳ ಬಳಿಕ ತಡರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಸ್ಮಶಾನದ ತಿರುವಿನಲ್ಲಿ 10 ರಿಂದ 15 ಕಾಡಾನೆಗಳ ಗುಂಪು ರಸ್ತೆ ದಾಟುತ್ತಿದ್ದವು. ಇದೇ ವೇಳೆ ಸಕಲೇಶಪುರ ಭಾಗದಿಂದ ಬೇಲೂರಿನ ಕಡೆಗೆ ಕಾರಿನ ಚಾಲಕ ಇದೇ ಮೊದಲೆಂಬಂತೆ ಕಣ್ಣ ಮುಂದೆಯೇ ಕಾಡಾನೆಗಳ ಗುಂಪು ಗೀಳುತ್ತಾ ಪ್ರತ್ಯಕ್ಷವಾಗಿದ್ದನ್ನು ಕಂಡು ಭಯಭೀತರಾಗಿ ಕಾರನ್ನು ಹಿಂದಕ್ಕೆ ತಿರುಗಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ತಿರುವು ಆಗಿದ್ದರಿಂದ ತನ್ನ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯಿಂದ ಚರಂಡಿಗೆ ಬಿದ್ದಿದೆ. ಅದೃಷ್ಟವಶಾತ್ ಕಾಡಾನೆಗಳ ಹಿಂಡು ತನ್ನ ಪಾಡಿಗೆ ರಸ್ತೆ ದಾಟಿ ಪಕ್ಕದ ಜಮೀನಿಗೆ ತೆರಳಿದೆ. ಒಂದು ವೇಳೆ ಕಾರಿನತ್ತ ಧಾವಿಸಿ ದಾಳಿಗೆ ಮುಂದಾಗಿದ್ದರೆ ಕಾರಿನವರ ಪಾಡೇನು ಎಂಬ ಪ್ರಶ್ನೆ ಅಲ್ಲಿದ್ದ ಹಲವರಲ್ಲಿ ಮೂಡಿತ್ತು. ಇದೇ ವೇಳೆ ಅದೃಷ್ಟವೆಂಬಂತೆ ಗಸ್ತಿನಲ್ಲಿದ್ದ ಟಿಇಎಫ್ ಹಾಗೂ ಆರ್ಆರ್ಟಿ ಸಿಬ್ಬಂದಿಗಳು ಕಾರಿನಲ್ಲಿದ್ದ ತಾಯಿ ಹಾಗೂ ಮಗುವನ್ನು ರಕ್ಷಿಸಿ ಕಾರನ್ನು ಸುರಕ್ಷಿತವಾಗಿ ಮೇಲೆತ್ತಿ ಕಳಿಸಿದ್ದಾರೆ. ಸಿಬ್ಬಂದಿಗಳ ಕಾರ್ಯಕ್ಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.